ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ಡಿಶ್ ಬಟರ್ ಗಾರ್ಲಿಕ್ ಚಿಕನ್. ಬಟರ್ ಗಾರ್ಲಿಕ್ ಚಿಕನ್ ತುಂಬ ಅಂದರೆ ತುಂಬ ಕ್ರೀಮಿ ಆಗಿರ್ತದೆ. ಯಾಕಂದರೆ ನಾವು ಅಷ್ಟು ಬಟರ್ ಎಲ್ಲ ಹಾಕಿರ್ತೀವಿ, ಅದರಲ್ಲಿ ಗಾರ್ಲಿಕ್ ಬಟರ್ ಎಲ್ಲ ತುಂಬ ಹಾಕಬೇಕಾಗ್ತದೆ. ಮತ್ತು ಇದು ರೆಸಿಪಿ 3 ಸ್ಟೆಪ್ಸಲ್ಲಿ ಉಂಟು. ಒಂದು ಫ್ರೈ, ಮತ್ತೊಂದು ಚಿಕನ್ ಸ್ಟಾಕ್ ಮಾಡೋದು, ಮತ್ತೊಂದು ಲಾಸ್ಟ್ ಇದು ಕಂಬೈನ್ ಮಾಡಿ ಗ್ರೇವಿ ಮಾಡೋದು. ಸೊ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ, ಎಂಡ್ ತನಕ ನೋಡಿ. ಮತ್ತು ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಟ್ರೈ ಮಾಡಿ ಒಮ್ಮೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಸ್ಟಾರ್ಟ್ ಮಾಡೋಣ ನಮ್ಮ ರೆಸಿಪಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಇವತ್ತು ನಾವು ಬಟರ್ ಗಾರ್ಲಿಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ. ಇದು ರೆಸಿಪಿ ಒಮ್ಮೆ ಟ್ರೈ ಮಾಡಬೇಕು ನೀವು. ಮೊದಲಿಗೆ ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ಮ್ಯಾರಿನೇಷನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ನಂತರ 3 ಟೀ ಸ್ಪೂನ್ ಕಾರ್ನ್ಫ್ಲವರ್, 3 ಟೀ ಸ್ಪೂನ್ ಮೈದಾ ಹಾಕಿ ಮಿಕ್ಸ್ ಮಾಡಿ. ನೀರನ್ನು ಹಾಕಲಿಕ್ಕೆ ಹೋಗ್ಬೇಡಿ, ಡ್ರೈ ಇರಬೇಕು. ಇದನ್ನು ಡೀಪ್ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಡೀಪ್ ಫ್ರೈ ಮಾಡಿ. ಸ್ಟಾಕ್ ಮಾಡಲಿಕ್ಕೆ ಮೊದಲಿಗೆ ಯಾವ್ದಾದ್ರು ನಾವು ಯಾವ್ದು ಯೂಸ್ ಮಾಡೋದಿಲ್ಲ ಅಂತ ಪೀಸಸ್ಗಳನ್ನು ಹಾಕಿ, ಚಿಕನ್ ಪೀಸಸ್, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಜಿಂಜರ್ ಶುಂಠಿ, ಮತ್ತೆ ಸ್ಪ್ರಿಂಗ್ ಆನಿಯನ್ದು ವೈಟ್ ಭಾಗ ಉಂಟಲ್ಲ ಅದನ್ನು ಹಾಕಿ, ಕೊರಿಯಂಡರ್ ಲೀವ್ದು ಸ್ಟೆಮ್ ಹಾಕಿ, ಸ್ವಲ್ಪ ನೀರು ಹಾಕಿ, 2 ಗ್ಲಾಸ್ ಅಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ. ಮತ್ತೆ ಚೆನ್ನಾಗಿ ಬಾಯ್ಲ್ ಮಾಡಿ, 10 ನಿಮಿಷದಷ್ಟು ಬಾಯ್ಲ್ ಮಾಡಿ. ಈಗ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಆಯಿಲ್ ಹಾಕಿ, ಒಂದು ಫುಲ್ ಬಟರ್ ಇದು ಪೀಸ್ ಅನ್ನು ಹಾಕಬೇಕು. ಇದಕ್ಕೆ ಚಾಪ್ಡ್ ಗಾರ್ಲಿಕ್ ಅನ್ನು ಹಾಕಿ, ಮತ್ತೆ ಸ್ಪ್ರಿಂಗ್ ಆನಿಯನ್ದು ಗ್ರೀನ್ ಪಾರ್ಟ್ ಅನ್ನು ಹಾಕಿ, ಸ್ವಲ್ಪ ವೈಟ್ ಪಾರ್ಟ್ ಅನ್ನು ಹಾಕಿ ಫ್ರೈ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಮೈದಾವನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ರೆಡಿ ಮಾಡಿ ಇಟ್ಟ ಸ್ಟಾಕ್ ಉಂಟಲ್ಲ, ಅದರಿಂದ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸ್ಟಾಕ್ ಅನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪವೇ ಹಾಕಬೇಕು. ಈಗ ನೋಡಿ ಸ್ವಲ್ಪ ತಿಕ್ಕಾಯಿತು. ಈಗ ಪುನಃ ಸ್ವಲ್ಪ ಹಾಕಿ ಫ್ರೈ ಮಾಡಿ. ಈಗ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕಿ ಪುನಃ ಇದಕ್ಕೆ ಸ್ಟಾಕ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಗ್ರೇವಿ ತಿಕ್ ಆಗುವಾಗ ಸ್ವಲ್ಪ ಸ್ವಲ್ಪ ಸ್ಟಾಕ್ ಅನ್ನು ಹಾಕಬೇಕು. ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್ ಅನ್ನು ಹಾಕಿ, ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಿ, ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಇವನ್ ಆನಿಯನ್ ರಿಂಗ್ಸ್, ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಕೂಡ ಜಾಸ್ತಿ ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ಪುನಃ ಸ್ವಲ್ಪ ಸ್ಟಾಕ್ ಹಾಕಿ. ಈಗ ಇದಕ್ಕೆ ಫ್ರೈಡ್ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕವರ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಕುಕ್ ಮಾಡಿ. ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ನೀವು ನೋಡಿ ಹೇಗೆ ಬರ್ತದೆ ಅಂತ. ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಮತ್ತು ನೀವು ಇದನ್ನೇ ಮಾಡ್ತೀರಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.